ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಲೋಂಡಾ ಹೈಸ್ಕೂಲ್ನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ. ಲೋಂಡಾ ತಾಲೂಕಿನ ಖಾನಾಪುರ ಜಿಲ್ಲಾ ಬೆಳಗಾವಿ ಲೋಂಡಾ ಹೈಸ್ಕೂಲ್ನಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭವು ಶುಕ್ರವಾರ 23 ಜನವರಿ 2026ರಂದು ಅತಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೋಂಡಾ ಶಿಕ್ಷಣ ಸಂಸ್ಥೆಯ ಚೇರ್ಮನ್ನರಾದ ಅಶೋಕ್ ಕೊನೇರಿ ನೇಸರಿಕರ್ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಶಿಕಾಂತ್ ದತ್ತಾತ್ರೇಯ ಗಂಧೆ, ಹಿರಿಯ ನಟರು ಮುಂಬೈ ಇವರು ಆಗಮಿಸಿದ್ದರು. ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ನರೇಂದ್ರ ಎಸ್ ನಾಯಕ್, ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸಂತೋಷ್ ಎಸ್ ಭೂತಕಿ ಹಾಗೂ ಸಂಸ್ಥೆಯ ಎಲ್ಲಾ ಸದಸ್ಯರ ಜೊತೆಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎನ್.ಡಿ. ಪಾಟೀಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಹಾಗೂ ಶಾಲೆಯ ಮೊದಲ ಎಸ್ಎಸ್ಎಲ್ಸಿ ಬ್ಯಾಚ್ 1964-65ನೇ ಸಾಲಿನ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದ ಪ್ರಮುಖ ಆಮಂತ್ರಕರನ್ನಾಗಿ ಕರೆಯಲಾಗಿತ್ತು. ಇವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಶಾಲೆಯ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭಗೊಂಡಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ವಿಶೇಷ ಆಮಂತ್ರಕರು ಸರಸ್ವತಿಯ ಗಣಪತಿಯ ಭಾವಚಿತ್ರಕ್ಕೆ ಪೂಜೆ ಹಾಗೂ ದೀಪ ಪ್ರಜ್ವಲನ ಮಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎನ್.ಡಿ. ಪಾಟೀಲ್ ಇವರು ವಾರ್ಷಿಕ ವರದಿಯ ವಾಚನ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ವಿಶೇಷ ಆಮಂತ್ರಕರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಮಕ್ಕಳಿಗೆ ಪ್ರಶಸ್ತಿ ವಿತರಣೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಶಾಲೆಯ ಜ್ಯೇಷ್ಠ ಶಿಕ್ಷಕರಾದ ಶ್ರೀ ನಾರಾಯಣ ವಿ ಗಾವಡೆ ಇವರು ಕಾರ್ಯಕ್ರಮದ ನಿರೂಪಣೆಯನ್ನು ಹಾಗೂ ವಂದನಾರ್ಪಣೆಯನ್ನು ನೆರವೇರಿಸಿದರು. ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದಾಯ ಹೇಳಲಾಯಿತು. ಶಿಕ್ಷಕ ತಂಡದವರೇ ಮತ್ತು ನನ್ನ ಎಲ್ಲ ಸಹಪಾಠಿಗಳು ಎಲ್ಲರಿಗೂ ಶುಭ ಸಂಜೆ. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ ಮುಕ್ತೇಶ್ವರಿ ಯಲ್ಲಪ್ಪ ಕಾಂಗ್ರೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಈ ಶಾಲೆಯಲ್ಲಿ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನನಗೆ ಮರೆಯಲಾಗದ ನೆನಪಿನ ಬುತ್ತಿಯಾಗಿ ನನ್ನ ಜೊತೆ ಸದಾ ಇರುತ್ತವೆ. ಹೇಗೆ ಶಿಲ್ಪಿ ಕಲ್ಲನ್ನು ಕೆತ್ತಿ ಆ ಕಲ್ಲಿನಿಂದ ಶಿಲೆಯನ್ನು ತಯಾರಿಸುತ್ತಾನೋ ಅದೇ ರೀತಿ ನಮ್ಮ ಶಿಕ್ಷಕರು ವಿದ್ಯಾರ್ಥಿಯ ಮನಸ್ಸನ್ನು ಕೆತ್ತಿ ವಿದ್ಯಾವಂತನ ಮನಸ್ಸಾಗಿಸುತ್ತಾರೆ. ನಮ್ಮನ್ನು ತಿದ್ದಿ ತೀಡಿ ಬುದ್ಧಿ ಹೇಳಿ ನಮ್ಮನ್ನು ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಮುಂದೆ ಗುರಿ ಇರಲಿ, ನಿಮ್ಮ ಹಿಂದೆ ನಾವಿದ್ದೇವೆ ಎಂದು ಹೇಳುವವರು ನಮ್ಮ ಶಿಕ್ಷಕರು. ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಅವರ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಿಕ್ಷಕರು. ನಾವು ಈ ಶಾಲೆಯಲ್ಲಿ ಮಾಡಿದ ಕಪಿಚೇಷ್ಟೆಗಳಿಗೆ ಲೆಕ್ಕವೇ ಇಲ್ಲ. ಈ ಎಲ್ಲ ಚೇಷ್ಟೆಗಳನ್ನು ಸಹಿಸಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ನಾನು ಋಣಿಯಾಗಿರುತ್ತೇನೆ. व्यक्तिमत्वाचा सर्वांगीण विकास आणि व्यक्तिमत्वाचा सर्वांगीण विकास जर व्हावयाचा असेल तर आपण निश्चितच पुस्तकाच्या पलीकडे गेलं पाहिजे. पुस्तकाच्या पलीकडील क्षेत्रात जेव्हा आम्ही जातो, त्या क्षेत्रात जाऊन मुलांच्यावर संस्कार घडवतो, त्यावेळेला खऱ्या अर्थाने शिक्षण मिळतं. म्हणूनच आजचा हा संस्कार सोहळा, हा मी निरोप समारंभ म्हणत नाही या सोहळ्याला. या समारंभाला मी स्नेह संमेलन म्हणू इच्छितो, पण त्याही पलीकडे जाऊन हा जो सोहळा आहे हा संस्काराचा सोहळा आहे.
विद्यार्थ्यांच्या व्यक्तिमत्वासाठी विकासासाठी केले गेलेला हा संस्कारांचा सोहळा आहे. जेव्हा अशा प्रकारचे संस्कार सोहळे आम्ही शाळेतून आयोजित करत असतो त्यावेळेला विचाराची पेरणी होते आणि विचारांच्या प्रेरणेतून प्रेरणा घेऊन मुलं संवेदनक्षम बनतात, खऱ्या अर्थानं माणूस बनतात. विद्यार्थी नुसतंच पुस्तकात ज्ञान घेण्यापेक्षा ज्यावेळी तो खऱ्या अर्थानं माणूस बनतो आणि माणूस पण जपण्यासाठी लागणारी संवेदनशीलता जेव्हा त्याच्यात येते तेव्हा खऱ्या अर्थानं तिथं शिक्षण पूर्ण होतं. म्हणून ही संवेदनशीलता त्यांच्यात आली पाहिजे. शिक्षणाच्या पलीकडे जाऊन त्यांच्यात ह्या कलागुणांचा विकास झाला पाहिजे. यासाठी हे स्नेहसंमेलन आणि त्याच वेळी ही मुलं इथून जात असताना 10वीची मुलं इथून जात असताना अशा प्रकारचा समारंभ करून त्यांच्यावर काही आम्ही विचारांची पेरणी करत असेल, त्यांच्यावर काही संस्कार करत असेल, त्यांच्यावर काही विचार ठसवत असेल, त्यांनी या शाळेतून बाहेर जात असताना खऱ्या जगात प्रवेश करताना काहीतरी विचारमूल्य त्यांनी घेऊन जावीत या दृष्टिकोनातून आजच्या हा कार्यक्रमाचा उद्देश आहे. त्यानंतर ही मला म्हणायचं आहे की ही जी भूमी आहे ही पुण्यभूमी आहे असं मला वाटतं. आम्ही काशी विश्वेश्वराला जातो, आम्ही पंढरपूरला जातो आणि तीर्थक्षेत्रांना जातो. ती पुण्यभूमी, ती पुण्यक्षेत्र जितकी महत्वाची आहेत तेव्हा त्याच पटीनं त्याच महत्वानं ही भूमी सुद्धा एक पुण्यभूमी आहे. कारण लक्षात घेण्यासारखी गोष्ट आहे, या पुण्यभूमीतून या शाळेच्या संकुलातून आतापर्यंत 7,223 विद्यार्थी ज्ञान संपादन करून ज्ञानाची शिदोरी घेऊन ज्ञानाचा ठेवा घेऊन खऱ्या जगात आपलं जीवन जगण्यासाठी बाहेर पडलेले आहे आणि त्यांचं कल्याण, या सर्व विद्यार्थ्यांचं कल्याण झालेलं आहे. 1962 साली लोंढा गावातील दूरदृष्टी असलेल्या सगळ्या नागरिकांनी, ज्येष्ठ नागरिकांनी, त्यांची नावं मी इथे घेणार नाही वेळेच्या अभावी, त्यांनी जर ही शाळा सुरू केली नसती तर लोंढा भागातील 50 किलोमीटरच्या भागातील सगळे विद्यार्थी आज अज्ञानी राहिले असते. आज हा भाग 50 वर्षानं शैक्षणिक दृष्ट्या, सांस्कृतिक दृष्ट्या, सामाजिक दृष्ट्या मागे फेकला गेला असता, अज्ञानाच्या अंधकारात मागे फेकला गेला असता. आणि ही शाळा सुरू झाल्यामुळं आपला हा भाग ज्ञानमय झालेला आहे. फक्त आपल्या देशातच नाही तर जगातच आपल्या लोंढा एज्युकेशन संस्थेची, सोसायटीची ज्ञान पताका घेऊन माझे अनेक विद्यार्थी, माझ्या शाळेचे अनेक विद्यार्थी डौलानं, जोमानं, भक्कमपणे उभा आहेत आणि या शाळेचं नाव, या गावाचं नाव उज्ज्वल करीत आहे.